ಹಲೋ ಗೈಸ್, ನನ್ನ ಹೆಸರು ದರ್ಶನ್ ದೇವಯ್ಯ ಅಂತ. ಇದು ಬಂದು ನಂದು ಫಸ್ಟ್ ವ್ಲಾಗ್. ನಾನು ನಿಮಗೆ ತೋರಿಸ್ಬೇಕಾಗಿದ್ದು ನಮ್ಮೂರು. ನಾನು ಆ್ಯಕ್ಚುಲಿ 2 ಲ್ಯಾಂಗ್ವೇಜ್ ಯೂಸ್ ಮಾಡ್ತೀನಿ, ಒಂದು ಕನ್ನಡ ಮತ್ತು ಒಂದು ಇಂಗ್ಲೀಷ್. ಯಾಕಂದರೆ ಕನ್ನಡ ತುಂಬ ಜನಕ್ಕೆ ಗೊತ್ತು ಮತ್ತು ಇಂಗ್ಲೀಷು ತುಂಬ ಜನಕ್ಕೆ ಗೊತ್ತು. ಐ ಮೀನ್ ಇಂಗ್ಲೀಷ್ ಬಂದು ವರ್ಲ್ಡ್ ಲ್ಯಾಂಗ್ವೇಜು, ಕನ್ನಡ ಬಂದು ನಮ್ಮ ಕರ್ನಾಟಕ. ಸೊ ಅದಕ್ಕೆ ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀನಿ. ನಾನು ನಿಮಗೆ ಎಕ್ಸ್ಪ್ಲೋಸ್ ಮಾಡ್ತೀನಿ. ನಾನು ಕಂಪ್ಲೀಟ್ಲಿ ಕೂರ್ಗ್ ಪ್ಲೇಸಸ್. ನಂದು ಕೂರ್ಗ್ ಹೇಗಿದೆ, ಹೌ ಇಸ್ ದ ಕೂರ್ಗ್ ಪ್ಲೇಸ್, ಹೌ ಇಸ್ ದ ಪ್ಲೇಸ್, ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. It is called as Scotland of India. So I want to show my native how beautiful it is. So the world can know and Indian people can know. ಮತ್ತು ಇಡೀ ಕರ್ನಾಟಕ ಗೊತ್ತಾಗಬೇಕು ಕೂರ್ಗ್ ಹೇಗಿದೆ ಅಂತ. ಕರ್ನಾಟಕದಲ್ಲಿ ಕೂರ್ಗ್ ಕಾವೇರಿ ನದಿ ನಮ್ಮದು. ನೀವೆಲ್ಲ ಬ್ಯಾಂಗ್ಳೂರಿಗೆ ಮೈಸೂರಿಗೆ ಸಪ್ಲೈ ಎಲ್ಲ ಆಗೋದು ಕಾವೇರಿ ನೀರೇ. ಸೊ ಅದು ಬೇಸಿಕಲಿ ನಮ್ಮೂರಿಂದನೇ ಬರೋದು. ಮತ್ತು ಅದು ಕೂರ್ಗ್ ಬಂದು ಕರ್ನಾಟಕದಲ್ಲಿ ಬ್ಯೂಟಿಫುಲ್ ಪ್ಲೇಸ್ ಕೂರ್ಗ್ ಮತ್ತು ಚಿಕ್ಕಮಗಳೂರು. ಸೊ ನಾನು ನಿಮಗೆ ಕೂರ್ಗ್ ಹೇಗಿದೆ ಪ್ಲೇಸಸ್ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿಂದ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ನಿಮಗೆ ಕಂಪ್ಲೀಟ್ಲಿ ಕೂರ್ಗಲ್ಲಿ ಸೌತ್ ಪ್ಲೇಸು, ನಾರ್ತ್ ಪ್ಲೇಸು, ಕಂಪ್ಲೀಟ್ ಏನೇನು ಪ್ಲೇಸ್ ಇದೆ ನಾನು ನಿಮಗೆ ಆದಷ್ಟು ಕವರ್ ಮಾಡ್ತೀನಿ. ಕೂರ್ಗ್ ತುಂಬ ದೊಡ್ಡದಿದೆ. ಮತ್ತು ಮೇಯ್ನ್ ಕೂರ್ಗ್ ಬಂದು ಕಾಫಿ ಎಸ್ಟೇಟು ನಾವು ಬೆಳೆಯೋದು. ಸೊ ವಿ ಗ್ರೋ ಕಾಫಿ mainly our cultivation is coffee, and I will show the beautiful places in Coorg, like falls, greenery, coffee estate and falls. So people ಯಾರು ನೋಡಿಲ್ಲ, ತುಂಬ ಜನಕ್ಕೆ ಆಲ್ಮೋಸ್ಟ್ ಕನ್ನಡದವ್ರು ತುಂಬ ಜನಕ್ಕೆ ಗೊತ್ತು, ಬಟ್ ಆಲ್ ಓವರ್ ಇಂಡಿಯಾಗೆ ಗೊತ್ತಿಲ್ಲ, ಆಲ್ ಓವರ್ ಕಂಟ್ರಿಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಕೂರ್ಗ್ ಅನ್ನೋದು ಬ್ಯೂಟಿಫುಲ್ ಪ್ಲೇಸು ನಾನು ತೋರಿಸ್ಬೇಕಂತ ಇಷ್ಟ. ಸೊ ಇದು ನನ್ನ ಫಸ್ಟ್ ವ್ಲಾಗು. ಸೊ ಇಲ್ಲಿಂದ ನಾನು ಬ್ಯೂಟಿಫುಲ್ ಪ್ಲೇಸಸ್ ತೋರಿಸ್ಕೊಂಡು ಹೋಗ್ತೀನಿ. ಓಕೆ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಇದೊಂದು ಫಸ್ಟ್ ವ್ಲಾಗು, ಯಾವ ಥರ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಹೇಗಿದೆ ನೋಡಿ, ಹೇಗಿದೆ ಪ್ಲೇಸ್ ನೋಡಿ. ಓಕೆ, ಇದು ರೋಡು. ಇದು ಆ್ಯಕ್ಚುಲಿ ವಿರಾಜಪೇಟೆಗೆ ಹೋಗುತ್ತೆ. ಮನೆ ನೋಡಿ, ಅಲ್ಲಿ ಸುತ್ತ ನೋಡಿ. ಮತ್ತು ನಿಮಗೆ ನಾಗರೋಳ ಫಾರೆಸ್ಟ್ ತೋರಿಸ್ತೀನಿ. ಮತ್ತು ನಿಮಗೆ ಇನ್ನೂ ತುಂಬ ಸೌತ್ ಸೈಡು ಇನ್ನೂ ಬ್ಯೂಟಿಫುಲ್ ಪ್ಲೇಸಸ್ ಇದೆ, ಅದು ತೋರಿಸ್ತೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನನ್ನ ವ್ಲಾಗು. ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿಂದ ಹೋಗೋಣ ಗೈಸ್. ಇಲ್ಲಿಂದ ನಾನು ವಿರಾಜಪೇಟೆ ಹೋಗ್ತಾ ಇದ್ದೀನಿ. ಸೊ ವಿರಾಜಪೇಟೆಯಿಂದ ಮಡಿಕೇರಿಗೆ ಹೋಗಬೇಕು. ಓಕೆ, ಸೊ ಇಲ್ಲಿಂದ ನಾನು ದೇವ್ರನ್ನ ಮುಗಿಸ್ಕೊಂಡೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಗಣೇಶಂಗು ಆಂಜನೇಯ ನಂದು ಫೇವ್ರೆಟ್ ಗಾಡ್. ಓಕೆ, ಎಲ್ಲರೂ ನೀವು ನಮಸ್ಕಾರ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಇದು ಬಂದು ರೋಡ್ ನೋಡಿ ಹೆಂಗೆ ಸ್ಟಾರ್ಟಿಂಗ್ ಕರ್ವ್ಸ್ ನೋಡಿ ಹೆಂಗೆ ಬರುತ್ತೆ ಅಂತ. ರೋಡ್ಸ್ ಎಲ್ಲ ಕರ್ವ್ಸ್ ಆಗಿ ಸಿಗುತ್ತೆ ನಿಮಗೆ. ನೋಡಿ ಹೇಗಿದೆ ನೇಚರ್, ನೋಡಿದ್ರಾ? ಅಲ್ಲೇ ನೋಡಿ ಬೆಟ್ಟ. ಹೌಸಸ್ ನೋಡಿ, ಟ್ರೀಸ್, ಕೊಕೊನಟ್, ಎಲ್ಲ ಥರ. ಕಾಫಿ ಒಂದೇ ಅಲ್ಲ ಬೆಳೆಯೋದು, ಕೊಕೊನಟ್ ಟ್ರೀಸ್ ಇರುತ್ತೆ, ಪೆಪ್ಪರ್ ಇರುತ್ತೆ, ಕಂಪ್ಲೀಟ್ಲಿ. ಯಾವಾಗಲೂ ನೀವು ರೋಡಲ್ಲಿ ಹೋಗುವಾಗ ಈ ಕಾಷನ್ಸ್ ನೋಡಿ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ನಿಮಗೆ. ನೀವು ಯಾವತ್ತು ಡ್ರೈವ್ ಮಾಡುವಾಗ ಯಾವತ್ತು ಕಾಷನ್ಸನ್ನು ನೋಡಬೇಕು. ಲೆಫ್ಟ್ ಸೈಡಲ್ಲಿ ಈ ಥರ ಎಲ್ಲ ಇದಾಗಿರ್ತಾರೆ. ಮತ್ತು ನಿಮ್ಗೇನಾದರೆ ತುಂಬ ನಿಮಗೆ ಕಾಫೀಸ್ ಬೇಕಂದರೆ ನಿಮಗೆ ಸೈಡಲ್ಲೇ ಈ ಥರ ಸೈಡಲ್ಲಿ ನಿಮಗೆ ಕಾಫೀಸ್ ಎಲ್ಲ ಮಾಡ್ತಾರೆ. ನಿಮಗೆ ವೈನು ಸಿಗುತ್ತೆ. ಈ ಥರ ಶಾಪ್ಸ್ ಎಲ್ಲ ನೋಡ್ಕೊಂಡು ಹೋಗಿ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಕೂರ್ಗ್ ಬರುವಾಗ.
ನಿಮಗೆ ಕಂಪ್ಲೀಟ್ಲಿ ಲೈಕ್ ಎಲ್ಲ ಥರ ಶಾಪ್ಸು ಸಿಗುತ್ತೆ. ಹೋಟೆಲ್ಸ್ ಆಗ್ಬೋದು, ಕಾಫಿ ತಿಂಡಿ ತಿನ್ನೋಕ್ಕೆ ಕಾಫಿ ತಿಂಡಿ ಸಿಗುತ್ತೆ. ಸೊ ಈ ಥರ ನಿಮಗೆ ಹೋಗ್ತಾ ಹೋಗ್ತಾ ನಾನು ಕಂಪ್ಲೀಟ್ಲಿ ನಿಮಗೆ ಅಲ್ಲಿ ಹೋಗೋ ನಿಮಗೆ ವೈನ್ ಶಾಪ್ಸ್ ಎಲ್ಲಿ ಸಿಗುತ್ತೆ, ಮತ್ತು ಕಾಫಿದು ಪೌಡ್ರ್ ಎಲ್ಲಿ ಸಿಗುತ್ತೆ, ಪೆಪ್ಪರ್ದೆಲ್ಲಿ ಸಿಗುತ್ತೆ ಎಲ್ಲ ಕಂಪ್ಲೀಟ್ ತೋರಿಸ್ತೀನಿ. ಓಕೆ, ಮತ್ತು ಇಲ್ಲೊಂದು ನಿಮಗೆ ಒಂದು ರೆಸ್ಟೋರೆಂಟ್ ಕಾಣಿಸುತ್ತೆ ನೋಡಿ. ಇಲ್ಲಿ ನಿಮಗೆ ಲೈಕ್ ತುಂಬ ಚೆನ್ನಾಗಿದೆ ರೆಸ್ಟೋರೆಂಟು. ಕೆಫೆ ಹೆಶಾಕ್ ರೆಸ್ಟೋರೆಂಟ್ ಅಂತ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ನೀವು ಆರಾಮಾಗಿ ಅಲ್ಲಿ ತುಂಬ ಒಳ್ಳೆ ಪ್ಲೇಸ್. ನಿಮ್ಮ ಫ್ಯಾಮಿಲಿ ಕರ್ಕೊಂಬರ್ಬೋದು, ಫ್ರೆಂಡ್ಸ್ನ ಕರ್ಕೊಂಬರ್ಬೋದು, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಪಕ್ಕದಲ್ಲೇ ನಿಮಗೆ ಲೈಕ್ ಈ ಥರ ಎಲ್ಲ ಎನ್ವಿರಾನ್ಮೆಂಟ್ ಕಾಣಿಸುತ್ತೆ. ರಿವರ್ ಫ್ಲೋ ಇರುತ್ತೆ ನೋಡಿ. ನಮ್ಮದು ಲೆಫ್ಟು ಮತ್ತು ರೈಟ್ ಸೈಡಲ್ಲಿ ಆನ್ ದಿ ಮೇನ್ ರೋಡ್ ಹಿಂಗಿದೆ, ಲೆಫ್ಟು ಮತ್ತು ಇದು ನೋಡಿ ಹೇಗಿದೆ ಅಂತ. ಇದೇ ಹೇಳ್ತಾ ಇರೋದು, ಈ ಥರ ಕರ್ನಾಟಕದಲ್ಲಿ ನಾವು ಹುಟ್ಟಬೇಕಂದ್ರೆ ತುಂಬ ಪುಣ್ಯವಂತರು ನಾವು. ತುಂಬ ಪುಣ್ಯವಂತರು ಮಾತ್ರ ಕರ್ನಾಟಕದಲ್ಲಿ ಹುಟ್ಟಕ್ಕಾಗೋದು. ಮತ್ತು ಕರ್ವ್ಸ್ ನೋಡಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ. ನನಗೆ ಈ ಥರ ರೋಡಲ್ಲಿ ಓಡಿಸೋಕ್ಕೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ. ಈ ಸ್ಟ್ರೈಟ್ ರೋಡ್ಗಿಂತ ಈ ಥರ ಕರ್ವ್ಸ್ ಇರಬೇಕು. ಇದು ನಿಮಗೆ ಲೈಕ್ ನೋಡಿ, ಇದೆಲ್ಲ ಕಾಫಿ ತೊಗೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಓವರ್ಲೋಡ್ ಮಾಡ್ಕೊಬೇಡಿ. ಆ್ಯಕ್ಚುಲಿ ಇದು ಕರೆಕ್ಟ್ ಇದೆ ಲೋಡು. ಯಾಕಂದರೆ ಈ ಥರ ಟರ್ನಿಂಗ್ಸ್ಲೆಲ್ಲ ನೀವು ಓವರ್ಲೋಡ್ ಮಾಡ್ಕೊಂಡು ಟ್ರಕ್ ಓಡಿಸಿದ್ರೆ ತುಂಬ ಕಷ್ಟ. ಸೊ ಅದಕ್ಕೆ ತುಂಬ ಓವರ್ಲೋಡ್ ಮಾಡ್ಕೊಬೇಡಿ. ಡೋಂಟ್ ಓವರ್ಲೋಡ್ ದಿ ವೆಹಿಕಲ್ ಆ್ಯಂಡ್ ಗೋ ಇನ್ ದ ಟರ್ನಿಂಗ್ಸ್, ಬಿಕಾಸ್ ಇಟ್ ವಿಲ್ ಬಿ ಲೈಕ್ ಮೇನ್ಲಿ ಟ್ರಕ್ಕು ಯಾವತ್ತು ಓವರ್ಲೋಡ್ ಮಾಡ್ಕೊಂಡು ಹೋದ್ರೆ ತುಂಬ ಒಂಥರ ಲೈಕ್ ಇದಾಗುತ್ತೆ. ಅಂದರೆ ಅವ್ರಿಗೆ ಕಷ್ಟ ಆಗುತ್ತೆ. ಯಾಕಂದರೆ ಕರ್ವ್ಸಲ್ಲಿ ಲೆಫ್ಟು ರೈಟು ನಾನು ಎಲ್ಲ ಓಡಿಸ್ತೀನಿ. ಲೈಕ್ ಎಲ್ಲ ಥರ ಗಾಡಿ ಓಡಿಸ್ತೀನಿ, ಹೆವಿ ವೆಹಿಕಲ್ ಓಡಿಸ್ತೀನಿ ನಾನು. ಐ ಹ್ಯಾವ್ ಟ್ರೈನಿಂಗ್ ತೊಗೊಂಡಿದ್ದೀನಿ. ಸೊ ಐ ನೋ ಅದು ಲೈಕ್ ಅಂದರೆ ಲೈಕ್ ಟರ್ನಿಂಗ್ಸ್ಲೆಲ್ಲ ಫಾಸ್ಟಾಗಿ ಹೋದರೆ ಓವರ್ಲೋಡ್ ಆದರೆ ಸೊ ಅದೊಂದು ಇಶ್ಯೂಸ್ ಆಗುತ್ತೆ. ಸೊ ಗೈಸ್, ಇಲ್ಲಿಂದ ವಿರಾಜ್ಪೇಟ್ ಟೌನ್ ಅಂತ ಸ್ಟಾರ್ಟ್ ಆಗುತ್ತೆ. ನೀವು ಯಾವತ್ತು ವಿರಾಜ್ಪೇಟು ಮಡಿಕೇರಿ ಹೋಗ್ಬಿಟ್ಟು ಮಾಂಜಲ್ಪಟ್ಟಿಗೆ ಹೋಗಬೇಕು. ಸೊ ಟೌನ್ ಬಂದ್ಬಿಟ್ಟು ಹೀಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ವಿರಾಜ್ಪೇಟ್ ಟೌನ್ ಅಂತ. ಇಲ್ಲಿ ನಿಮಗೆ ಎಲ್ಲನೂ ಸಿಗುತ್ತೆ. ಲೈಕ್ ಡೀಸೆಲ್ ಹಾಕೋಕ್ಕೆ ಪೆಟ್ರೋಲ್ ಬಂಕು, ಮತ್ತು ಹೋಟೆಲ್ಸು, ಬೈಕ್ ಶೋರೂಮು, ಕಾರ್ ಶೋರೂಮ್ಸು, ಮತ್ತು ಎಲ್ಲನೂ ಸಿಗುತ್ತೆ. ಬೆಂಗಳೂರಲ್ಲಿ ಮೈಸೂರಲ್ಲಿ ಏನೇನು ಸಿಗುತ್ತೆ ನಿಮಗೆಲ್ಲ ಸಿಗುತ್ತೆ. ಮೇನ್ ನಿಮಗೆ ಸಿಗೋದು ಬಂದ್ಬಿಟ್ಟು ಈ ಥರ ಟೌನ್ಗಳಲ್ಲಿ ಮಾತ್ರ. ಎಲ್ಲ ಕಂಪ್ಲೀಟ್ ನಿಮಗೆ ಎಲ್ಲ ಐಟಮ್ಸು ಅಂದರೆ ನಿಮ್ಗೆ ಏನೇನು ಬೇಕು, ವೆಹಿಕಲ್ಸ್ಗಾಗ್ಬೋದು, ಇಲ್ಲ ನಿಮ್ಮ ಥಿಂಗ್ಸ್ಗೆ ತೊಗೊಬೇಕಾದ್ರೆ, ಇಲ್ಲಾಂದರೆ ಫುಡ್ಗಾಗಲಿ ಎಲ್ಲ ಥರ ಸಿಗುತ್ತೆ ನಿಮಗೆ. ಮೇನ್ ಕೊಡಗಲ್ಲಿ ಗೋಣಿಕೊಪ್ಪ, ವಿರಾಜ್ಪೇಟು, ಮತ್ತು ಮಡಿಕೇರಿ, ಸೋಮಾರ್ಪೇಟು, ಶ್ರೀಮಂಗಲ, ಮತ್ತು ಶೆಟ್ಟಿಗೇರಿ, ಮತ್ತು ಪೊನ್ನಂಪೇಟ್, ಇದೆಲ್ಲ ಟೌನು. ಸೊ ಹೀಗೆ ಬರುತ್ತೆ ವಿರಾಜ್ಪೇಟ್ ಟೌನ್ ಬಂದು. ಮತ್ತು ಫ್ರೆಂಡ್ಸ್, ನಿಮಗೆ ನಾನು ನಮ್ಮ ಕೂರ್ಗಿ ಹುಡುಗಿಯಾದ ರಶ್ಮಿಕಾ ಮಂದನ್ ಅವ್ರ ಮನೆ ತೋರಿಸ್ತೀನಿ. ಅದು ಬಂದು ವಿರಾಜ್ಪೇಟಿಂದ ನೀವು ಮಡಿಕೇರಿ ಹೋಗೋ ರೋಡಲ್ಲಿ ನಿಮಗೆ ಕಾಣಿಸುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಓಕೆ, ಫೇಮಸ್ ಆ್ಯಕ್ಟ್ರೆಸ್ ಬೇಜಾರು ಮಾಡ್ಕೊಂಬಿಡಿ, ಆ್ಯಕ್ಟ್ರೆಸ್ ರಶ್ಮಿಕಾ ಮಂದನ. ಓಕೆ, ನಮ್ಮ ಕೊಡುವ ಹುಡುಗಿ, ಕೂರ್ಗಿ ಹುಡುಗಿಯಾದ ರಶ್ಮಿಕಾ ಮಂದ ಅವ್ರ ಮನೆ ತೋರಿಸ್ತೀನಿ ನಿಮಗೆ. ಇದು ಬಂದು ಮಡಿಕೇರಿ ಹೋಗೋ ರೋಡು. ಓಕೆ, ನಿಮ್ಗೆ ಇಲ್ಲೆಲ್ಲ ಕಾಣಿಸ್ಬೋದು ಟ್ರೀಸು ಮತ್ತು ಇದೆಲ್ಲ. ನೋಡಿ ಹಸುಗಳೆಲ್ಲ ನೋಡಿ ಎಷ್ಟು
ನೆಮ್ಮದಿಯಾಗಿ ಓಡಾಡುತ್ತವೆ. ಅಂದರೆ ಇಲ್ಲಿ ಲೈಕ್ ಅದಕ್ಕೆ ಲೈಕ್ ಗ್ರೀನ್ ನೋಡಿ, ಯಾವತ್ತು ಪರಿಸರ ಗ್ರೀನ್ ಇರಬೇಕು ಇವರೇ. ನೋಡಿ ಸೈಡಲ್ಲಿ ಕಸ ಗಿಸ ಹಾಕಬೇಡಿ. ಬರೋ ಟೂರಿಸ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಓಕೆ, ನೀವು ಕಸ ಗಿಸ ಹಾಕ್ತೀರಾ ಸೈಡಲ್ಲಿ ಎಲ್ಲ ಹಾಕಕ್ಕೆ ಹೋಗಬೇಡಿ. ನಿಮಗೆ ರಶ್ಮಿಕಾ ಮಂದನ ತೋರಿಸ್ತೀನಿ ಒಂದು. ಈ ರೋಡಿಂದ ಇಲ್ಲಿ ಒಂದು ಫಸ್ಟ್ ಮನೆ ಬರುತ್ತೆ ಆಯಿತಾ. ಫಸ್ಟ್ ಈ ಮನೆ, ಮೋಸ್ಟ್ಲಿ ಸೆಕೆಂಡ್ ಮನೆ ಆದಮೇಲೆ ರಶ್ಮಿಕಾ ಮಂದನ್ ಅವ್ರ ಮನೆ. ಫೇಮಸ್ ಕೊಡಗು ಹುಡುಗಿಯಾದ ನಮ್ಮ ಮೆಚ್ಚಿನ ರಶ್ಮಿಕಾ ಮಂದನ್ ಅವ್ರ ಮನೆ. ಇದೆ ನೋಡಿ, ಇದು ರಶ್ಮಿಕಾ ಮಂದನ್ ಅವ್ರ ಮನೆ. ಅದೇ ರಶ್ಮಿಕಾ ಮಂದನ್. ನೇಚರಿನ ಬ್ಯೂಟಿಫುಲ್ ಹಿಲ್ಸ್ ಹೇಗಿದೆ ನೋಡಿ. ಇದೇ ಥರ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ, ಮಾಂದಲ್ಪಟ್ಟಿ ಅಂತ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ, ಓಕೆ. ಇದೊಂದು ಬ್ಯೂಟಿಫುಲ್ ಪ್ಲೇಸ್ ನೋಡಿ, ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಫುಲ್ಲು ಗಲ್ಫ್ ಹೆಂಗೆ ನೀವು ಆಡ್ತೀರಾ ಆ ಥರ ಇದೆ ನೋಡಿ ಈ ಪ್ಲೇಸ್. ಇದು ಬಂದ್ಬಿಟ್ಟು ನೀವು ಮಡಿಕೇರಿ ಹೋಗೋ ರೋಡಲ್ಲಿ ಬಂದುಬಿಟ್ಟು ಅಲ್ಲಿ ಬರೋದು. ನಿಮ್ಮ ಗಲ್ಫ್ ಹೆಂಗೆ ಕಾಣಿಸುತ್ತೆ ಬೆಂಗಳೂರಲ್ಲಿ ನೋಡಿ, ಆ ಥರ ಇದೆ. ಫುಟ್ಬಾಲ್ ಕೋರ್ಟ್ ಇದೆ. ನಮ್ಮದೆಲ್ಲ ಕೂರ್ಗಲ್ಲಿ ಸ್ಪೋರ್ಟ್ಸ್ ಜಾಸ್ತಿ, ತುಂಬ ಸ್ಪೋರ್ಟ್ಸ್ಗೆ ನಾವು ತುಂಬ ಇಷ್ಟಪಡ್ತೀವಿ. ಬಾಕ್ಸಿಂಗ್ ಆಗ್ಬೋದು, ಕರಾಟೆ ಆಗ್ಬೋದು, ಮತ್ತು ಹಾಕಿ ಆಗ್ಬೋದು, ಮತ್ತು ಕ್ರಿಕೆಟ್ ಆಗ್ಬೋದು. ಮೇಯ್ನ್ ನಮ್ಮದು ಕೂರ್ಗಲ್ಲಿ ಬಂದ್ಬಿಟ್ಟು ಹಾಕಿ ಇಂಪಾರ್ಟೆಂಟ್. ಈ ಥರ ಸ್ಪೋರ್ಟ್ಸ್ಗೆಲ್ಲ ನಾವು ತುಂಬ ಎಂಕರೇಜ್ ಮಾಡ್ತೀವಿ. ನಾವು ಕೊಡೂರು ಕೂರ್ಗೀಸ್ ಅವರು ತುಂಬ ಸ್ಪೋರ್ಟ್ಸಿಗೆ ಎಂಕರೇಜ್ ಮಾಡ್ತೀವಿ. ನಾನು ಎಲ್ಲ ಏನು ಹೇಳ್ತೀನಿ ಅಂದರೆ, ಕರ್ನಾಟಕದಲ್ಲಿರೋರಿಗೆ ಎಲ್ಲರೂ ಸ್ಪೋರ್ಟ್ಸಿಗೆ ಎಂಕರೇಜ್ ಮಾಡಬೇಕು. ಸೊ ಇದು ಬಂದು ಕಾವೇರಿ ವಾಟರ್. ನಿಮಗೆ ಲೈಕ್ ಬ್ಯಾಂಗ್ಳೂರವ್ರಿಗೆ ಮತ್ತು ಮೈಸೂರವ್ರಿಗೆ, ಮಂಡ್ಯದವ್ರಿಗೆ ಎಲ್ಲದಕ್ಕೂ ನೀರು ಬರೋದು ಇಲ್ಲಿಂದ. ಇದು ಸೇತುವೆ ನೋಡಿದ್ರ ನೋಡಿ, ವಾಟರ್ ಫ್ಲೋ ಇಲ್ಲಿಂದ ಬಂದರೆ ಎಲ್ಲ ನೀರು ಯಾರಿಗೆ? ಎಲ್ಲರಿಗೂ. ಇದು ನೀರು ಕಾವೇರಿ ವಾಟರ್ ಸೇತುವೆ ನೋಡಿ. ಇಲ್ಲೆಲ್ಲ ಸ್ನಾನ ಮಾಡೋಕೆ ಹೋಗಬೇಡಿ, ತುಂಬ ಆಳ ಇರುತ್ತೆ ಈ ಜಾಗ. ತುಂಬ ಆಳ ಅಂದರೆ ತುಂಬ ಆಳ. ಇದು ಹಿಂಗೆ ಕಾಣಿಸ್ತಾ ಇದೆಯಲ್ಲ, ತುಂಬ ಡೀಪ್ ಇದೆ, ತುಂಬ ಹೆವಿ ಡೀಪ್ ಇದೆ. ಇಲ್ಲೆಲ್ಲ ಸ್ನಾನ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು, ಆಯಿತಾ? ಥ್ಯಾಂಕ್ ಯು. ನಿಮ್ಗೆ ಹೇಳ್ತಾರೆ ಯಾರಾದರೂ ಸ್ನಾನ ಮಾಡ್ಬಿಡಿ, ಇದು ಮಾಡ್ಬಿಡಿ ಅಂತ, ಮಾಡೋಕ್ಕೆ ಹೋಗಬೇಡಿ, ಓಕೆ. ಇದೆಲ್ಲ ಸೂಪರ್ಬ್ ಕಾವೇರಿ ವಾಟರ್ದು. ಟೇಸ್ಟಿ, ಸ್ವೀಟಿ, ಐ ಮೀನ್ ಸ್ವೀಟ್ ಆಗಿರೋದು. ದ್ಯಾಟ್ ವಾಟರ್ ಇಸ್ ದಿಸ್ ಕಾವೇರಿ ವಾಟರ್. ಇಲ್ಲಿ ನೀವು ಕುಡಿದ್ರೆ ಪುಣ್ಯವಂತರು, ಯಾಕಂದರೆ ಇಲ್ಲಿ ಪ್ಯೂರ್ ನೀರು, ಪ್ಯೂರ್ ವಾಟರ್. ಬನ್ನಿ ಇಲ್ಲಿ ಬಂದು ನೀರು ಕುಡೀರಿ, ಬಟ್ ಸ್ನಾನ ಮಾಡೋಕ್ಕೆ ಹೋಗಬೇಡಿ ಯಾವತ್ತು, ಓಕೆ ಗೈಸ್. ಇದು ಬಂದು ಮಡಿಕೇರಿ ರೋಡು. ಲೈಕ್ ಹೆಂಗಿದೆ ನೋಡಿ ಕರ್ವ್ಸ್, ಮಡಿಕೇರಿ ರೋಡ್ ನೋಡಿ, ಕರ್ವ್ಸ್ ನೋಡಿ ಹೆಂಗಿದೆ ಅಂತ. ಐ ಲವ್ ಟು ಡ್ರೈವ್ ಇನ್ ದಿಸ್ ಕೈಂಡ್ ಆಫ್ ಪ್ಲೇಸ್. ಈ ಪ್ಲೇಸಲ್ಲಿ ಡ್ರೈವ್ ಮಾಡಿ ಪಕ್ಕ ಯಾರಿಗೆ ಗಾಡಿ ಓಡ್ಸೋಕೆ ಬರುತ್ತೆ ಮಾತ್ರ ಇಲ್ಲಿ ಬನ್ನಿ, ಯಾಕಂದರೆ ಭಾರಿ ಕರ್ವ್ಸ್ ಇದೆ. ನೀವು ಫಾಸ್ಟ್ ಹೋಗಬೇಕು ಅಂತ ಹೋದರೆ ಲೈಕ್ ನೋಡಿ, ಅದು ಹಿಂಗೆ ಹೋಗ್ಬಿಡ್ತೀರಾ ಲೆಫ್ಟಿಗೆ. ಸೊ ನೋಡಿಕೊಂಡು ಕರ್ವ್ಸಲ್ಲಿ ನೀಟಾಗಿ ಓಡಿಸಿ ನೋಡಿ, ಕರ್ವ್ಸಲ್ಲಿ ಪರ್ಫೆಕ್ಟಾಗಿ ಓಡಿಸ್ಬೇಕು ಗಾಡಿನ. ಪಕ್ಕಾ ಡ್ರೈವರ್ ಮಾತ್ರ ಇಲ್ಲಿ ಫಾಸ್ಟಾಗಿ ಓಡಿಸೋಕ್ಕಾಗುತ್ತೆ, ಬೇರೆಯವ್ರಿಗೆ ಆಗಲ್ಲ. ದಯವಿಟ್ಟು ಟ್ರೈ ಮಾಡೋಕ್ಕೆ ಹೋಗಬೇಡಿ.
ತುಂಬ ಫಾಸ್ಟಾಗಿ, ಅಂದರೆ ಲೈಕ್ ಚೆನ್ನಾಗಿರೋ ಡ್ರೈವ್ ಮಾಡೋರೆಲ್ಲ ನೀಟಾಗಿ ಓಡಿಸ್ಬೋದು. ಕರ್ವ್ಸ್ ಬಗ್ಗೆ ಗೊತ್ತಿರಬೇಕು. ನೋಡಿ ಹಿಂಗೆ ಬರುತ್ತೆ ಕರ್ವ್. ಐ ಲವ್ ಧರ್ಮಸ್ಥಳ ರೋಡ್ಗೆ ಹಿಂಗೆ ಬರುತ್ತೆ ಕರ್ವ್. ಧರ್ಮಸ್ಥಳ ರೋಡು ಸಖತ್ ರೋಡು, ಇದೇ ಥರ ಕರ್ವ್ಸ್ ಬರುತ್ತೆ. ಮತ್ತು ತಿರುಪತಿ ರೋಡು ಅಲ್ಲೂ ಕರ್ವ್ಸ್ ಬರುತ್ತೆ. ಐ ಲವ್ ಟು ಡ್ರೈವ್ ಮೈ ಕಾರ್ ಇನ್ ಲೈಕ್ ದೀಸ್ ಕೈಂಡ್ ಆಫ್ ರೋಡ್ಸ್ ಕಂಪೇರ್ಡ್ ಟು ಸ್ಟ್ರೈಟ್ ಕಾರ್ಸ್. ಈ ಥರ ರೋಡ್ಸಲ್ಲಿ ನಂಗೆ ತುಂಬ ಇಷ್ಟ ಓಡ್ಸೋಕ್ಕೆ. ಓಕೆ, ಸೊ ಈ ಥರ ರೋಡ್ಸಲ್ಲಿ ಓಡಿಸಿ. ಟ್ರೈ ಇನ್ ದಿಸ್ ರೋಡ್, ಇಟ್ ವಿಲ್ ಬಿ ಆಸಮ್. ಡ್ರೈವ್ ಇನ್ ದಿಸ್ ರೋಡ್ಸ್. ನೀವು ಎಂಜಾಯ್ ಮಾಡ್ತೀರಾ. ಯಾರಿಗೆಲ್ಲ ಡ್ರೈವ್ ಮಾಡಬೇಕು, ರೈಡ್ ಮಾಡಬೇಕು, ಈ ಥರ ರೋಡ್ಸಲ್ಲಿ ನೀವು ಡ್ರೈವ್ ಮಾಡಿ. ನಾನು ಹೇಳಿದ್ನಲ್ಲ ನೋಡಿ, ಈ ಥರ ನಿಮಗೆ ಕೂರ್ಗ್ ಕೆಫೆ ನೋಡಿ, ಇಂಥ ಪ್ಲೇಸೆಲ್ಲ ಸಿಗುತ್ತೆ. ನೋಡಿ ನೋಡಿ ಹೆಂಗಿದೆ ನೋಡಿ. ಇದೆಲ್ಲ ಬಿದ್ದೋಗಿರೋದು, ಮಣ್ಣೆಲ್ಲ ಬಿದ್ದೋಗ್ಬಿಟ್ಟಿದೆ ಮೇಲ್ಗಡೆಯಿಂದ ಬಿದ್ದೋಗಿರೋದು ಇದು. ಓಕೆ, ಸೊ ಈ ಥರ ರೋಡ್ಸಲ್ಲಿ ಓಡಿಸಿ ಗಾಡಿನ. ನೋಡಿ ಹಿಂಗೆ ಓಡಿಸ್ಬೇಕು. ಕರ್ವ್ಸಲ್ಲಿ ಸಖತ್ತಾಗಿರುತ್ತೆ ಮಾತ್ರ. ಕರ್ವ್ಸ್ನ ಎಂಜಾಯ್ ಮಾಡಿ. ಆ ಸ್ಟ್ರೈಟಲ್ಲಿ ನಿಮ್ಗೆ ಎಂಜಾಯ್ ಬರೋಲ್ಲ. ಇಂಥ ಜಾಗದಲ್ಲಿ ಡ್ರೈವ್ ಮಾಡಿ, ರೈಡ್ ಮಾಡಿ, ಸಖತ್ತಾಗಿರುತ್ತೆ. ಬಾಯ್ ಗೈಸ್. ನೆಕ್ಸ್ಟ್ ನಾನು ಮತ್ತೆ ನಿಮಗೆ ಒಳ್ಳೆ ಪ್ಲೇಸ್ ಸಮಯ ಹತ್ರ ಬರ್ತೀನಿ ನಾನು. ಓಕೆ ನೋಡಿ ಗೈಸ್, ಇದು ಬಂದು ಮಡಿಕೇರಿ. ಓಕೆ, ಇಲ್ಲಿಂದ ಲೈಕ್ ಮಡಿಕೇರಿ ಸ್ಟಾರ್ಟ್ ಆಗುತ್ತೆ. ಲೈಕ್ ನೋಡಿ ನಿಮಗೆಲ್ಲ ಟೌನು, ಇದೆಲ್ಲ ಟೌನ್ ಬಂದು ಆ್ಯಕ್ಚುಲಿ. ಓಕೆ, ಸೊ ಇಲ್ಲಿಂದ ನಿಮಗೆ ಹೋಟೆಲ್ಸ್ ಆಗ್ಬೋದು, ನಿಮಗೆ ಏನೇನು ಬೇಕು ಎಲ್ಲ ಸಿಗುತ್ತೆ ಮಡಿಕೇರಿಲಿ. ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಎಲ್ಲ ಸಿಗುತ್ತೆ. ಓಕೆ, ಎಲ್ಲ ಥರದ್ದು ನಿಮಗೆ ಫೆಸಿಲಿಟಿ ಇದೆ ಮಡಿಕೇರಿಲಿ. ಓಕೆ, ರಾಜ ಸಿಟಿ ತೋರಿಸ್ತೀನಿ. ಇವ್ರು ನೋಡಿ ಇಲ್ಲಿದ್ದಾರೆ ನೋಡಿ, ಅದು 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 ಓದಿ ಒಂದು ಸರಿ. ಓಕೆ, ಅದನ್ನ ಓದಿ ಒಂದು ಸರಿ, ಕ್ಲೀನಾಗಿ ತೋರಿಸ್ತೀನಿ, ಓದಿ. ಓಕೆ, ಓದಿರಬೇಕು ನೋಡಿ. ಇವೇ ನಮ್ಮ ಗ್ರೇಟ್. ಓಕೆ, ಇದು ಓದಿ ನೋಡಿ. ವೇಟ್ ಅಂದರೆ ಬಸ್ಸಲ್ಲಿ ಹೋಗ್ಬೋದು ಗೈಸ್. ಇದು ಬಂದು ಹೋಮ್ ಸ್ಟೇ. ಇಲ್ಲಿಂದ ಹೋಮ್ ಸ್ಟೇಗಳು ಸ್ಟಾರ್ಟ್ ಆಗುತ್ತೆ ನೋಡಿ. ಈ ರೋಡಲ್ಲಿ ನೀವು ಹಿಂಗೆ ಸ್ಟ್ರೈಟ್ ಬಂದರೆ ಇದು ಮಾಂದಲ್ಪಟ್ಟಿ ರೋಡು. ನಿಮಗೆ ಹೋಮ್ ಸ್ಟೇಗಳು ಅದೆಲ್ಲ ನಿಮಗೆ ಸಿಗುತ್ತೆ. ಇದೆಲ್ಲ ನಿಮಗೆ ಮಡಿಕೇರಿ ಬಸ್ ಸ್ಟಾಪಿಂದ ನೀವು ಆಚೆ ಕಡೆ ಹೋಗಿ, ಒಳಗಡೆ ಹೋಗಬೇಡಿ, ಆಚೆ ಕಡೆ ಹೋಗಿ. ಅಂದರೆ ಐ ಮೀನ್ ಮಾಂದಲ್ಪಟ್ಟಿ ರೋಡು ಅಂಥ ರೋಡಿಗೆ ಹೋಗಿ. ಅಲ್ಲಿ ನಿಮಗೆ ಒಳ್ಳೊಳ್ಳೆ ಹೋಮ್ ಸ್ಟೇಗಳು ಇದೆ. ಓಕೆ ಗೈಸ್, ಏನಿದು ರೋಡ್ ಅಂದರೆ ಮಾಂದಲ್ಪಟ್ಟಿ ರೋಡ್ ಈ ಥರ. ನಾನು ಬಂದಿದ್ದೇ ಆಶ್ಚರ್ಯ ಆಗ್ತಾಯಿದೆ. ಈ ಥರ ರೋಡ್ ಮಾಡಿಬಿಟ್ಟಿದ್ದಾರೆ ಅಂದರೆ ಚೆನ್ನಾಗೇ ಇಲ್ಲ. ಸೀರಿಯಸ್ ಆಗಿ ನಿಮಗೆ ರೋಡ್ ತೋರಿಸ್ತೀನಿ. ಸಕ್ಕದಾಗಿತ್ತು ಮುಂಚೆ. ಏನು ಮಾಡಿದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ಇದು ಒಂದು ಇದಾಗಲೇಬೇಕು. ಯಾಕಂದರೆ ರೋಡು ಮಾಂದಲ್ಪಟ್ಟಿ ರೋಡ್ ಹೆಂಗಿತ್ತಂದರೆ ಮುಂಚೆ ಸಖತ್ತಾಗಿತ್ತು. ಏನಕ್ಕೆ ಹಿಂಗಾಗಿದೆ ರೋಡು ಸರಿಪಡಿಸ್ಬೇಕು. ಗೌರ್ಮೆಂಟ್ಗೆ ಇದು ಹೋಗಬೇಕು. ಯಾರ್ಯಾರು ನೀವು ಗೌರ್ಮೆಂಟ್ ಅವರು ನೋಡ್ತಾ ಇದ್ದೀರ ನನ್ನ ವೀಡಿಯೋ, ದಯವಿಟ್ಟು ರೋಡ್ ಸರಿ ಮಾಡಿ. ರೋಡ್ ಚೆನ್ನಾಗಿಲ್ಲ. ಟೂರಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಕೊಡಗುಗೆ ಬರೋದು ಎಲ್ಲ ದೇಶ, ಎಲ್ಲ ಪ್ರಪಂಚದಿಂದ ಬರುತ್ತಾರೆ. ಆಲ್ ಓವರ್ ದ ವರ್ಲ್ಡ್ ಪ್ಲಸ್ ಸ್ಟೇಟ್, ಆಲ್ ಓವರ್ ಇಂಡಿಯಾ ಅವ್ರು ಬರ್ತಾರೆ. ಕರ್ನಾಟಕ ಪ್ಲೇಸ್ ನೀಟಾಗಿರಬೇಕು, ರೋಡ್ ಚೆನ್ನಾಗಿರಬೇಕು. ದಯವಿಟ್ಟು ಸರಿ ಮಾಡಿ. ಇದು ನಂದು ವಿನಂತಿ. ಇದು ಈ ಥರ ರೋಡ್ ಇಟ್ಕೊಬೇಡಿ. ಏನಕ್ಕೆ ರೋಡ್ ಈ ಥರ ಮಾಡ್ಕೊಂಡಿದ್ದೀರಾ? ನೀವು ಒಳಗಡೆ ಬೇಕಾದರೆ ರೋಡ್ ಹೆಂಗಾದರೆ ಮಾಡ್ಕೊಳ್ಳಿ. ಈ ಥರ ಮೇನ್ ರೋಡಲ್ಲಿ ಈ ಥರ ಮಾಡಬೇಡಿ ದಯವಿಟ್ಟು. ಓಕೆ ಫ್ರೆಂಡ್ಸ್, ನಮ್ಮ ಕನ್ನಡದವ್ರಿಗೆ ಹೇಳ್ತಾ ಇದ್ದೀನಿ, ಎಸ್ಪೆಷಲಿ ಕನ್ನಡದವ್ರಿಗೆ ಪ್ಲಸ್ ಬೇರೆ ಲ್ಯಾಂಗ್ವೇಜವ್ರಿಗೂ, ಬೇರೆ ಸ್ಟೇಟಿಂದ ಬಂದಿರೋರಿಗೂ ಹೇಳ್ತಾ ಇದ್ದೀನಿ. ಅವ್ರು ಕನ್ನಡ ಅರ್ಥ ಆದರೆ ಓಕೆ, ಇಲ್ಲಾಂದರೆ ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡು ನಂದು ವಾಯ್ಸ್ ಕೇಳಿ. ಇಲ್ಲಿ ಬಂದು ನೈಟ್ ಹೊತ್ತು ಬರೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ವೆರಿ ಡೇಂಜರಸ್ ಪ್ಲೇಸ್.
ಎಲಿಫೆಂಟ್, ಆನೆ ಮುಂದೆ ಯಾವುದೂ ಇಲ್ಲ. ಆನೆ ಫಸ್ಟ್, ಸೆಕೆಂಡ್ ಈಸ್ ನನಗೆ ಗೊತ್ತಿರೋ ಪ್ರಕಾರ ಆನೆ ಫಸ್ಟು, ಸೆಕೆಂಡ್ ಬಂದ್ಬಿಟ್ಟು ರೈನೋಸರಸ್. ಅಂದರೆ ತುಂಬ ಸ್ಟ್ರಾಂಗ್, ಅವ್ರ ಮುಂದೆ ಆಗಲ್ಲ. ನೀವು ಏನೇ ಟೆಕ್ನಾಲಜಿ ಮಾಡಿ, ಏನೇ ಮಾಡಿ ಅವ್ರ ಮುಂದೆ. ಯಾವುದು JCB ತಂದೇಳು, JCBಗೂ ಫೈಟ್ ಕೊಡುತ್ತೆ. ಯಾವುದು ಆನೆ, ಆಯಿತಾ. ಆನೆ ತುಂಬ ಸ್ಟ್ರಾಂಗ್. ಬಟ್ ನೈಟ್ ಹೊತ್ತು ಬರೋಕ್ಕೆ ಹೋಗಬೇಡಿ, ಬೈಕಲ್ಲಾಗಲಿ. ದಯವಿಟ್ಟು ಬೈಕಲ್ಲಿ ಬರೋಕ್ಕೆ ಹೋಗಲೇಬೇಡಿ. ಕಾರಲ್ಲಿ ಬನ್ನಿ, ಮತ್ತು ಇಲ್ಲ ಜೀಪ್ ಇದೆ, ಜೀಪಲ್ಲಿ ಬನ್ನಿ. ಇಲ್ಲಾಂದರೆ ಹೆವಿ ವೆಹಿಕಲ್ ಬನ್ನಿ. ಮತ್ತು ಕಾರಲ್ಲೂ ರಿಸ್ಕ್ ಜಾಸ್ತಿ ಇದೆ ನೈಟ್ ಹೊತ್ತು. ಯಾಕಂದರೆ ಹೆವಿ ವೆಹಿಕಲ್, ದೊಡ್ಡ ಕಾರಿದ್ದು ತೊಂದರೆ ಇಲ್ಲ. ಲೈಕ್ ಸ್ಮಾಲ್ ಕಾರ್ಸ್ ಅದೆಲ್ಲ ಆನೆ ಅಬ್ಸರ್ವ್ ಮಾಡುತ್ತೆ. ಆನೆ ಸೈಜು ಕಂಪೇರ್ ಎಲ್ಲ ನೋಡುತ್ತೆ ಆನೆ. ಅಂದರೆ ಆನೆ ವೆರಿ ಇಂಟೆಲಿಜೆಂಟ್ ಅನಿಮಲ್. ಎಲಿಫೆಂಟ್ ಇಸ್ ವೆರಿ ಇಂಟೆಲಿಜೆಂಟ್. ಸೊ ಅದೆಲ್ಲ ಸೈಜ್ ನೋಡುತ್ತೆ, ಕಂಪೇರ್ ಮಾಡ್ಕೊಳ್ಳುತ್ತೆ, ಆಗುತ್ತಾ ಇಲ್ಲ ಫೈಟ್ ಮಾಡೋಕ್ಕಾಗುತ್ತಾ ಅಂತ ನೋಡುತ್ತೆ. ಸೊ ಅದಕ್ಕೋಸ್ಕರ ನೀವು ದೊಡ್ಡ ವೆಹಿಕಲ್ ಬನ್ನಿ ನೈಟ್ ಹೊತ್ತು. ಬಟ್ ಚಿಕ್ಕ ವೆಹಿಕಲಲ್ಲಿ, ಬೈಕಲ್ಲಿ ಬರಲಿಕ್ಕೆ ಹೋಗಬೇಡಿ. ಆನೆಗಳಿದ್ರೆ ತುಂಬ ಡೇಂಜರ್ ನಿಮಗೆ, ಆಯಿತಾ. ಮತ್ತು ಇಲ್ಲಿಂದ ನಾನು ನಿಮಗೆ ಮಾಂದಲ್ಪಟ್ಟಿ ರೋಡ್ ತೋರಿಸ್ತೀನಿ. ಓಕೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ನೆಕ್ಸ್ಟ್ ಅಲ್ಲಿಗೆ ನಾನು ಇದು ಮಾಡ್ತೀನಿ. ಓಕೆ, ನಿಮಗೆ ಆ್ಯಕ್ಚುಲಿ ಚಿಕ್ಕ ವೆಹಿಕಲ್ ಬಂದ್ರೆ ಈ ಥರ ಲಾರಿ, ಕ್ರೇನ್ ಹಿಂದ್ಗಡೆ ಹೋಗ್ಬಿಡಿ. ಓಕೆ, ಯಾಕಂದರೆ ದೊಡ್ಡದೊಂದು ಕಾಣಿಸಿದ್ರೆ ಆನೆ ಅಟ್ಯಾಕ್ ಮಾಡೋಲ್ಲ. ಓಕೆ, ಚಿಕ್ಕದೊಂದು ಕಾಣಿಸಿದ್ರೆ ಅಟ್ಯಾಕ್ ಮಾಡೇ ಮಾಡುತ್ತೆ. ಸೊ ಅದರಿಂದ ಈ ಥರ ದೊಡ್ಡ ಇದರಿಂದ ಹೋಗ್ಬಿಡಿ. ವಿಡಿಯೋ ರೈಡ್ ನೋಡಿ ಹೇಗಿದೆ ಅಂತ. ಮಾಂದಲ್ಪಟ್ಟಿ ರೋಡು ಇಲ್ಲಿಂದ ಸಖತ್ತಾಗಿದೆ ರೋಡು, ನೋಡೋ ಹೆಂಗಿದೆ ಅಂತ. ಈ ಥರ ಲಾರಿ ಹಿಂದೆ ಹೋಗ್ಬಿಡಿ. ಆನೆ, ಟೈಗರೆಲ್ಲ ಅಟ್ಯಾಕ್ ಮಾಡೋಕ್ಕಲ್ಲ ಗಾಡಿನ. ಬಟ್ ಓನ್ಲಿ ಆನೆ ಮತ್ತು ಕಾಟಿ ಅಂತ ಬರುತ್ತೆ ನೋಡಿ. ಪ್ಲೇಸ್ ನೋಡಿ ಹೆಂಗೆ ಬರುತ್ತೆ ಇಲ್ಲಿಂದ, ನೋಡಿದ್ರಾ? ಈ ಥರ ಎಲ್ಲ ಇದೆಲ್ಲ ನೋಡ್ರಿ ಹೆಂಗಿದೆ ಅಂತ. ಗ್ರಾಸ್ಲ್ಯಾಂಡ್ ಹಿಂಗಿರುತ್ತೆ ನಮ್ಮ ಗ್ರಾಸ್ಲ್ಯಾಂಡು. ಕೊಡಗಂದು, ಕೂರ್ಗಿಯವ್ರದ್ದು ನೋಡ್ತಾರಾ? ಅಲ್ಲೆಲ್ಲ ಹೋಗಿ ಎಂಜಾಯ್ ಮಾಡಿ. ಏನು ಬ್ಯಾಂಗ್ಳೂರಲ್ಲಿ ಏನು ಮಾಡ್ತೀರಾ? ಬ್ಯಾಂಗ್ಳೂರಲ್ಲಿ ಇದೆ ಅಂದರೆ ಈ ಥರ ಅಲ್ಲ, ನಿಮಗೆ ಪ್ಲೇಸಸ್ ಸಿಗೋಲ್ಲ. ಬನ್ನಿ, ಆಚೆ ಬನ್ನಿ, ಬ್ಯಾಂಗ್ಳೂರು ಆಚೆ ಬನ್ನಿ. ಮಂಡ್ಯ, ಮೈಸೂರು ಮತ್ತು ಹುಣಸೂರು, ಕೊಡಗು ಬನ್ನಿ, ಆ ಥರ ಬನ್ನಿ. ಬಟ್ ನೈಟಲ್ಲಿ ಬರಬೇಕು ಹೋಗ್ಬೇಡಿ. ಈ ಥರ ಇಲ್ಲೆಲ್ಲ ಆನೆಗಳು ಬರುತ್ತೆ, ಆನೆಗಳು ಓಡಾಡೋ ಜಾಗ ಇದು. ಓಕೆ, ಇದೆಲ್ಲ ಓಕೆ ಬಿಡಿ, ಫುಲ್ಲು ಫಾರೆಸ್ಟ್ ಇದು. ನೀವೇನೋ ಬೈಕಲ್ಲಿ ಬಂದರೆ ಟೈಗರ್ ಅಟ್ಯಾಕ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಬೈಕಲ್ಲಿ ಬರೋಕ್ಕೆ ಹೋಗಬೇಡಿ. ದಯವಿಟ್ಟು ಕಾರಲ್ಲಿ ಬನ್ನಿ. ಚಿಕ್ಕ ಕಾರಲ್ಲಿ ಬಂದರೆ ಆನೆ ಕಾಟ, ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಕಾರಲ್ಲಿ ಬನ್ನಿ, ದೊಡ್ಡ ವೆಹಿಕಲ್ ಬನ್ನಿ, ಏನು ತೊಂದರೆ ಇಲ್ಲ, ಆಯಿತಾ. ಬಟ್ ಅದರ ಹತ್ರ ಹೋಗ್ಕೋಬಿಡಿ. ಆನೆ ಹತ್ರ, ಆನೆ ತುಂಬ ಡೇಂಜರು. ತುಂಬ ಡೇಂಜರ್ ಅಂದರೆ ತುಂಬ ಡೇಂಜರು. ಓಕೆ, ನಾನು ಅಲ್ಲಿ ರೀಚ್ ಆದಮೇಲೆ ನಿಮಗೆ ತೋರಿಸ್ತೀನಿ ವಿಡಿಯೋಗೆ. ಈ ಪಾಯಿಂಟ್ ಬರಬೇಕಾ ಕಾರಲ್ಲಿ ಬಂದ್ಬಿಟ್ಟು ನೋಡೋಕ್ಕೆ? ಇಲ್ಲಿಗೆ ಬನ್ನಿ, ಹೆಂಗಿದೆ ನೋಡಿ ಪಾಯಿಂಟ್. ಸಾಕಾಗಿದೆಯಾ? ದಟ್ ಈಸ್ ಕರ್ನಾಟಕ ಬ್ಯೂಟಿ. ಕರ್ನಾಟಕದಲ್ಲಿ ಈ ಬ್ಯೂಟಿ ನೋಡಿದ್ದೀರಾ? ಬನ್ನಿ ಗೈಸ್, ಈ ಥರ ಜಂಗಲ್ ನೋಡಿದ್ದೀರಾ? ನಮ್ಮ ಲೈಫಲ್ಲಿ ನೋಡಿರೋಲ್ಲ, ಚಾನ್ಸೇ ಇಲ್ಲ. ನೋಡಿ ಹೇಗಿದೆ ಅಂತ ಜಂಗಲ್. ಇಲ್ಲೆಲ್ಲ ಆನೆ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಗುರು. ತುಂಬ ಕಷ್ಟ. ಆನೆಲ್ಲ ಸಿಕ್ಕಾಕೊಂಡ್ಬಿಟ್ರೆ ಎಸ್ಕೇಪ್ ಆಗೋಕ್ಕಾಗಲ್ಲ. ನೈಟಲ್ಲಿ ಬರೋಕ್ಕೆ ಹೋಗಬೇಡಿ. ಓಕೆ, ಮಾಂದಲ್ಪಟ್ಟಿ ರೋಡು ತುಂಬ ಹದಗೆಟ್ಟಿದೆ. ದಯವಿಟ್ಟು ಗೌರ್ಮೆಂಟ್ ಅವ್ರು ನೋಡಲೇಬೇಕು. ನನಗೆ ವಿಡಿಯೋನ ನನಗೆ ತೋರಿಸ್ತೀನಿ, ದಯವಿಟ್ಟು ನೋಡಿ. ನೋಡಿದ್ರ ವಿಡಿಯೋ ನೋಡಿ. ಬೈಕ್ ಅವರು ಪಾಪ ಪಂಚರ್ ಆಗಿಬಿಟ್ರೆ ಏನು ಮಾಡಬೇಕು? ಆನೆ ಎಲ್ಲ ಬಂದುಬಿಟ್ರೆ ಅವರೆಲ್ಲ ಏನಾದರೂ ಮಾಡೋಕ್ಕಾಗುತ್ತಾ? ಏನು ಮಾಡೋಕ್ಕಾಗಲ್ಲ.
ನಮಗಾದರೆ ಸ್ಟೆಪ್ನಿ ಇರುತ್ತೆ, ಏನು ಚೇಂಜ್ ಮಾಡ್ಬೋದು ಗಾಡೀಲಿ. ಬಟ್ ಅವ್ರೇನು ಮಾಡೋಕ್ಕಾಗುತ್ತೆ? ದಯವಿಟ್ಟು ರೋಡ್ ಸರಿ ಮಾಡಿ ಆದಷ್ಟು ಬೇಗ ಪ್ಲೀಸ್. ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಇಲ್ಲಿ ಬಂದರೆ ಈ ಜಾಗದಲ್ಲಿ ಒಂದು ಹೋಟೆಲ್ ಇತ್ತು. ಆ್ಯಕ್ಚುಲಿ ನಮ್ಗೆ ಪರಿಚಯವರೇ ಇದ್ದಿದ್ದು. ಇಲ್ಲಿ ನೋಡಿ, ಇಲ್ಲಿಂದ ಮಾದಲ್ಪಟ್ಟಿ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಜಾಗದಿಂದ ಮಾದಲ್ಪಟ್ಟಿ ಸ್ಟಾರ್ಟ್ ಆಗುತ್ತೆ. ಹೇಗಿದೆ ನೋಡಿ ಗೈಸ್, ಫ್ರೆಂಡ್ಸ್ ಎಲ್ಲ ನೋಡಿ ಹೇಗಿದೆ ಪ್ಲೇಸ್. ಇದು ಮಾದಲ್ಪಟ್ಟಿ ಸ್ಟಾರ್ಟಿಂಗ್ ಎಂಟ್ರಿ. ಇದು ತುಂಬ ಚೆನ್ನಾಗಿದೆ ಪ್ಲೇಸು. ಅಲ್ಲಿ ನೋಡಿ, ನಾಯಿ ನನಗೋಸ್ಕರ ಬೊಗಳ್ತಾ ಇದೆ. ಇಲ್ಲಿ ನೋಡಿ, ಎಷ್ಟು ಕ್ಯೂಟ್ ಆಗಿದ್ದಾನಲ್ಲ. ಅವನಿಗೊಂದು ಲೈಕು, ಕಮೆಂಟು ಮತ್ತು ಇದು ಮಾಡಿ. ಓಕೆ, ಸೊ ಪ್ಲೇಸ್ ನೋಡಿ ಹೇಗಿದೆ. ಇಲ್ಲಿಂದ ಸ್ಟಾರ್ಟು ಮಾದಲ್ಪಟ್ಟಿ ಹಿಂಗೆ ಬರುತ್ತೆ. ಓಕೆ, ನಮ್ಮ ಮಡಿಕೇರಿಯಿಂದ ಬರಬೇಕು ನೀವು. ಓಕೆ, ನೋಡಿ ಹೇಗಿದೆ. ಹೌ ಇಸ್ ದ ಪ್ಲೇಸ್? ಐ ಥಿಂಕ್ ಯು ಗೈಸ್ ಲೈಕ್ ಇಟ್. ದಿಸ್ ಈಸ್ ಕೂರ್ಗ್, ಕೊಡಗು, ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ. ಹೇಗಿದೆ? ಏನಕ್ಕೆ ಬಂತು ಹೆಸರು ಇದರಿಂದ? ಹೇಗಿದೆ ಇನ್ನೂ ಮುಂದೆ ತೋರಿಸ್ತೀನಿ. ಫಾಗ್ಸ್ ಎಲ್ಲ ಹೆಂಗೆ ಬರುತ್ತೆ ತೋರಿಸ್ತೀನಿ. ಓಕೆ, ಹಲೋ ಫ್ರೆಂಡ್ಸ್. ಇದು ನೀವು ಆ್ಯಕ್ಚುಲಿ ಮಾದಲ್ಪಟ್ಟಿ ಬರುವಾಗ ಇಲ್ಲಿಗೆ ಬನ್ನಿ. ಈ ಪ್ಲೇಸ್ಗೆ ತುಂಬ ನಿಮಗೆ ವೈನ್ಸ್ ಎಲ್ಲ ಸಿಗುತ್ತೆ. ಇದು ಬಂದ್ಬಿಟ್ಟು ಕೂರ್ಗ್ ಹೋಟೆಲ್ ಅಂತ, ತುಂಬ ಚೆನ್ನಾಗಿರೋ ಪ್ಲೇಸು. ಇಲ್ಲಿಗೆ ಬಂದರೆ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ವೈನ್ ಕುಡಿದ್ಬಿಟ್ಟು ಹೋಗಿ. ನೋಡಿ, ನಿಮಗೆ ಡಿಫ್ರೆಂಟ್ ವೈನ್ ಸಿಗುತ್ತೆ. ರೆಡ್ ವೈನ್, ರೆಡ್ ಅಂದರೆ ಗ್ರೇಪ್ಸ್ ವೈನು, ಮತ್ತು ಯೆಲ್ಲೋ ಅಂದರೆ ಪೈನಾಪಲ್ ಇರ್ಬೋದು, ಮತ್ತು ಗ್ರೀನ್ ಅಂದರೆ ಲೈಕ್ ಎಳ್ಳಡಿಕೆದು ಆ ಥರ ವೈನ್ಗಳು ಸಿಗುತ್ತೆ. ಇಲ್ಲಿ ಬನ್ನಿ, ತುಂಬ ನಿಮಗೆ ತುಂಬ ಲೈಕ್ ಇಷ್ಟಪಡ್ತೀರಾ. ಓಕೆ, ಇಲ್ಲಿ ಬನ್ನಿ, ಈ ಜಾಗದಲ್ಲಿ ಸ್ಟಾಪ್ ಮಾಡಿ. ಇಲ್ಲಿ ನಿಮಗೆ ಈ ಥರ ಕೂತ್ಕೊಳ್ಳೋ ಪ್ಲೇಸು ಸಿಗುತ್ತೆ. ಆರಾಮಾಗಿ ಕೂತ್ಕೊಂಡು ಲೈಕ್ ಇಲ್ಲಿರೋರು ಬಂದ್ಬಿಟ್ಟು ಆಮ್ಲೆಟು, ನಿಮಗೆ ಏನು ಫುಡ್ ಬೇಗ ಸಿಗುತ್ತೆ, ವೈನ್ ಸಿಗುತ್ತೆ. ಇಲ್ಲಿ ಬನ್ನಿ, ಎಂಜಾಯ್ ಮಾಡ್ತೀರಾ. ಆ್ಯಕ್ಚುಲಿ ಇದು ಬಂದು ಮಾದಲ್ಪಟ್ಟಿ. ನಂದು ಆ್ಯಕ್ಚುಲಿ ಇಲ್ಲಿಂದ ನಾನು ಮಾತಾಡೋಕ್ಕಾಗಿಲ್ಲ, ಅದು ಆಫ್ ಆಗಿಬಿಟ್ಟಿತ್ತು, ನಾನು ಅಬ್ಸರ್ವ್ ಮಾಡಿಲ್ಲ. ಸೊ ಈ ಪ್ಲೇಸ್ ನೋಡಿ, ಇದು ಬಂದು ಮೇಯ್ನು ಮಾದಲ್ಪಟ್ಟಿದು ಫುಲ್ಲು ಅಡ್ವೆಂಚರ್ಸ್ ಪ್ಲೇಸ್ ಇದು. ಇಲ್ಲಿ ನಾನು ಮುಂದೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ನಾನು ಕಾರಲ್ಲಿ ಬಂದಿದ್ದೆ. ಕಾರಲ್ಲಿ ಬಂದರೆ ಮುಂದೆ ಹೋಗಿಬಿಡಲ್ಲ, ಜೀಪಲ್ಲಿ ಮಾತ್ರ ಹೋಗಬೇಕು. ಜೀಪಲ್ಲಿ ಹೋಗ್ಬೇಕಂದ್ರೆ ರೆಂಟಲ್ಲೇ ಹೋಗಬೇಕು. ಸೊ ಅದರಿಂದ ನಾನು ಹೋಗಿಲ್ಲ, ಇಲ್ಲ ನಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಬಿಸಿಲಾಗ್ಬಿಟ್ಟಿತ್ತು, ಸೊ ಅದರಿಂದ ನಾನು ಮುಂದೆ ಹೋಗೋಕ್ಕಾಗಿಲ್ಲ. So this is the adventurous place in Mandalpatti. You can see it is like very beautiful. You can come here. It is very nice. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಬಂದು ಪಾರ್ಕಿಂಗ್ ಇರೋ ಜಾಗ. ಪಾರ್ಕಿಂಗಲ್ಲೂ ನೀವು ಲೈಕ್ ಪಾರ್ಕ್ ಇರೋ ಪ್ಲೇಸ್ ನೋಡಿ ಹೆಂಗಿದೆ ಅಂತ, ಪಾರ್ಕಿಂಗ್ ಮಾಡೋ ಜಾಗ ಕಾರು. ಸೊ ಬಟ್ ನಾನು ಮುಂದೆ ಹೋಗೋಕ್ಕಾಗಿಲ್ಲ. ಬಟ್ ನೀವು ಅಲ್ಲಿಗೆ ಹೋದ್ರೇ ನಿಮಗೆ ಫಾಗ್ ಎಲ್ಲ ಸಿಗುತ್ತೆ. ಮುಂದೆ ಹೋಗಬೇಕು, ಅಲ್ಲಿ ಹೋದರೆ ನಿಮಗೆ ಕ್ಲೌಡಿ ಫಾಗ್ಸ್ ಎಲ್ಲ ಕಾಣಿಸುತ್ತೆ. ಸೊ ಬಟ್ ನಾನು ಮುಂದೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ನಾನು ಕಾರಲ್ಲಿ ಬಂದಿದ್ದೆ. ಜೀಪಲ್ಲಿ ಬಂದಿದ್ದರೆ ಆರಾಮಾಗಿ ಹೋಗ್ಬೋದು. ಹೋಗಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತೀರಾ. ಫ್ಯಾಮ್ಲಿ ಕರ್ಕೊಂಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ. ತುಂಬ ಫಾಗಿ ಕೈಂಡ್ ಆಫ್ ನಿಮ್ಗೇನೋ ಒಂಥರ ಕ್ಲೌಡಿ ಟೈಮ್, ಅದು ಕ್ಲೌಡಿ ಥರ ಬರುತ್ತೆ. ಮತ್ತು ನೀವು ರೈನಿ ಸೀಸನ್ ಬನ್ನಿ. ರೈನಿ ಸೀಸನ್ ಬಂದರೆ ಮಜಾ, ಅಂದರೆ ಆವಾಗ ನಿಮಗೆ ಮಂಜು ಅದೆಲ್ಲ ನಿಮಗೆ ಒಂಥರ ಕ್ಲೌಡಿ ಬಂದುಬಿಟ್ಟು ನಿಮ್ಮ ಮುಖ ಹತ್ರ ಬಾಡಿ ಅಂದರೆ ನಿಮಗೆ ಮೈಗೆಲ್ಲ ಫೀಲ್ ಆಗುತ್ತೆ. ಸೊ ಪಕ್ಕದಲ್ಲಿದ್ರೂ ಪಕ್ಕದಲ್ಲಿರೋರು ಫಾಗಲ್ಲಿ ಕವರ್ ಆಗಿರುತ್ತೆ, ಆ ಥರ ಇರುತ್ತೆ. ನೀವು ರೈನಿ ಟೈಮಲ್ಲಿ ಬನ್ನಿ. ಓಕೆ, ಸೊ ನೋಡಿ ಹೇಗಿದೆ ಪ್ರಕೃತಿ, ಕೊಡಗಿನ ಬ್ಯೂಟಿ. ಮತ್ತು ಕರ್ನಾಟಕದಲ್ಲಿ ಹುಟ್ಟಬೇಕಂದ್ರೆ ಇನ್ನೊಂದು ಸರಿ ಹೇಳ್ತೀನಿ, ಪುಣ್ಯ ಮಾಡಿರಬೇಕು. ಇದು ನಮ್ಮ ಕರ್ನಾಟಕ. ಇದು ಇಲ್ಲಿ ವೈಲ್ಡ್ ಲೈಫ್ ಇರುತ್ತೆ. ಬಟ್ಟು ನೈಟ್ ಹೊತ್ತೆಲ್ಲ ಅಲೋ ಮಾಡಲ್ಲ, ಅಂದರೆ ಮೇ ಬಿ ಆಫ್ಟರ್ ಟೈಮಿಂಗ್ಸ್ ಇರುತ್ತೆ. 7 o'clock ತಂಗೆ ನೋಡಿ, ಇಲ್ಲಿ ಜೀಪೆಲ್ಲ ನೋಡಿದ್ದೀರಾ, ಅಂತ ಆ ಜೀಪಲ್ಲಿ ಹೋಗೋದು, ನೀವು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಹೇಗಿದೆ, ಎಂಜಾಯ್ ಮಾಡಿರ್ತಾನೆ ಅನಿಸುತ್ತೆ ವೀಡಿಯೋನ.
ದಯವಿಟ್ಟು ನಂದು ಫಸ್ಟ್ ವ್ಲಾಗ್ ಆಗಿರೋದಕ್ಕೆ ನಾನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತು ನೋಟಿಫಿಕೇಷನ್ ಬೆಲ್ ಐಕನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನಾನು ಇನ್ನೂ ತುಂಬ ಪ್ಲೇಸಸ್ ನಿಮಗೆ ತೋರಿಸ್ತೀನಿ. ಓಕೆ, ಎಲ್ಲರೂ ಟೇಕ್ ಕೇರ್ ಅಂತ ಹೇಳ್ತಾ, ಮತ್ತು ಇನ್ನೊಂದು ಸರಿ ನೇಚರ್ನ ನೋಡಿ. ಎಷ್ಟು ನೋಡಿದ್ರೂ ನೇಚರ್ಗಿಂತ ಬ್ಯೂಟಿ ಯಾವುದೂ ಇಲ್ಲ. ನಾವೇನು ಕಷ್ಟಪಡ್ತೀವಿ, ನಾವೇನು ದುಡ್ಡು ಮಾಡ್ತೀವಿ, ಅದೆಲ್ಲ ನೀವು ಸುಮ್ಮನೆ ಲೈಕ್ ಬೇರೆದಕ್ಕೆಲ್ಲ ಯೂಸ್ ಮಾಡದೆ ಫ್ಯಾಮ್ಲಿನ ಕರ್ಕೊಂಬಂದು ಇಂಥ ಪ್ಲೇಸಸ್ಗಳು ತೋರಿಸ್ಕೊಂಡು ನೀವೇ ಎಂಜಾಯ್ ಮಾಡ್ಕೊಂಡು ಲೈಫ್ ಎಂಜಾಯ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ಥರ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂದರೆ ನಾನು ಜಾಗದಲ್ಲಿ ಹಿಂಗಿದೆ ತುಂಬ ವೀಡಿಯೋಸ್ ಮಾಡಬೇಕು. ನಿಮಗೆ ಫಾರೆಸ್ಟ್ ತೋರಿಸ್ತೀನಿ, ನಾಗರಹೊಳೆ ಫಾರೆಸ್ಟ್ ತೋರಿಸ್ತೀನಿ, ಮತ್ತು ಫಾಲ್ಸ್ ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ನಡ್ಕೊಂಡು ಹೋದ್ರೆ ಲೇಟ್ ಆಗಿಬಿಟ್ಟಿತ್ತು, ಇಲ್ಲಿಗೆ ಬಂದಲ್ಲಿ ಮತ್ತೆ ಹೋಗ ಈವ್ನಿಂಗ್ ಆಗಿಬಿಟ್ಟಿತ್ತು, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನಾಗರಹೊಳೆ ಫಾರೆಸ್ಟು ಮತ್ತು ಫಾಲ್ಸ್ಗಳು ತೋರಿಸ್ತೀನಿ. ಈ ಥರ ಸೊ ಇದಕ್ಕಿಂತ ಹೈಟ್ ಬರುತ್ತೆ ಅದು.